ಸಾಮರಸ್ಯ ಸಹಬಾಳ್ವೆ ಸಂಕೇತ ಆಗಲಿ ಎನ್ನುವ ದೃಷ್ಟಿಯಿಂದ ಕುದ್ರೋಳಿ ಜಾಮಿಯಾ ಮಸೀದಿಯನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದ್ದು, ಈ ಮೂಲಕ ಸಾಮರಸ್ಯದ ಸಂಕೇತಕ್ಕೆ ಕುದ್ರೋಳಿ ಜಾಮಿಯಾ ಮಸೀದಿ ಮುನ್ನುಡಿ ಬರೆದಿದೆ. ಮಸೀದಿಯ ಬಗ್ಗೆ ಕೆಟ್ಟ ಭಾವನೆ ಇದ್ದವರಿಗೆ ಮಸೀದಿಯ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕ ದರ್ಶನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಸೀದಿ ನೋಡಲು ಬಂದ ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮೀಯರು ಪಾಲ್ಗೊಂಡರು. ಈ ಸಮಯದಲ್ಲಿ ಕುದ್ರೋಳಿ ಮಸೀದಿಯ ಸಂಘಟಕರು ಆಜಾನ್ ನಮಾಜ್ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಕುದ್ರೋಳಿ ಜಾಮಿಯಾ ಮಸೀದಿ ನೋಡ ಬನ್ನಿ ಕಾರ್ಯಕ್ರಮಕ್ಕೆ ನನ್ನನ್ನು ನಮ್ಮ ಕಾಲೇಜಿನ ಸ್ಟಾಫ್ ಅವರನ್ನು ಆತ್ಮೀಯವಾಗಿ ಕರೆದಂತಹ ನಮ್ಮ ಟ್ರಸ್ಟ್ಗಳಿಗೆ ನಾನು ಮೊದಲಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಅವಕಾಶ ಇಲ್ಲಿ ಬಂದು ನೋಡಲಿಕ್ಕೆ ಅವಕಾಶ ಕೊಟ್ಟಂಥ ಅವರಿಗೆ ತುಂಬ ಧನ್ಯವಾದಗಳು. ಆದರೆ ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ಖುಷಿಯಾಯಿತು. ಏನೆಲ್ಲ ಆಗ್ತಾ ಇದೆ ಇಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಮೊದಲ ಬಾರಿಗೆ ವೀಕ್ಷಿಸಿದಂಥದ್ದು. ಅಂದರೆ ಸಾರ್ವಜನಿಕರಿಗೆ ಇಲ್ಲಿ ಬಂದು ನೋಡುವಂಥ ಅವಕಾಶ ಕೊಟ್ಟಂಥದ್ದು ಎಲ್ಲರಿಗೂ ಕೂಡ. ಮತ್ತು ನಾವು ಇಲ್ಲಿ ಒಳಗೆ ಬರುವಾಗಲೇ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಯಾವುದೇ ಒಂದು ಭೇದ ಭಾವ, ನಾವು ಬೇರೆ ನೀವು ಬೇರೆ ಅನ್ನುವಂಥ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಮತ್ತು ನನಗೆ ಇಲ್ಲಿ ಒಂದು 50% ಜನರ ಪರಿಚಯ ಕೂಡ ಇದೆ. ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ 50% ಮಕ್ಕಳೇ. ಇಲ್ಲ ಯಾಕೆ ಅಂತ ಹೇಳಿದರೆ ನಾನೊಂದು ಮುಸ್ಲಿಂ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿನ ಪ್ರತಿಯೊಂದು ವಿವರಗಳು ಇಲ್ಲಿ ಇವರಲ್ಲಿ ಏನು ಆಗ್ತದೆ, ಯಾವ ರೀತಿ ಪ್ರಾರ್ಥನೆ ಆಗ್ತದೆ, ನನಗೆ ಅದರ ಬಗ್ಗೆ ಅರಿವು ಉಂಟು ಸರ್ ಮೊದಲೇ. ಯಾಕೆ ಅಂತ ಹೇಳಿದರೆ ನಾನು ಕಳೆದ 25 ವರ್ಷಗಳಿಂದ ಈ ಕಮ್ಯುನಿಟಿಯ ಜೊತೆ ಬೆರೆತಿದ್ದಾಗ ನನ್ನ ಕೊಲೀಗ್ಸ್ಗಳಿರ್ಬೋದು, ನಮ್ಮ ಮ್ಯಾನೇಜ್ಮೆಂಟ್ಗಳಿರ್ಬೋದು, ಅವರ ಜೊತೆ ಬೆರೆತಿದ್ದಾಗ ನನಗೆ ಈ ಧರ್ಮದ ಬಗ್ಗೆ ತುಂಬ ನಾಲೆಜ್ ಉಂಟು, ತುಂಬ ವಿಷಯ ಗೊತ್ತುಂಟು, ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತುಂಟು. ನನಗೆ ಅದರ ಏನೊಂದು ಇದಿಲ್ಲ, ಬರುವಾಗಲೂ ನನಗೇನು ಡೌಟ್ ಇಲ್ಲ. ಯಾಕೆಂದರೆ ನನಗೆ ಗೊತ್ತುಂಟು ಏನು ಆಗ್ತದೆ ಅನ್ನೋದು ಗೊತ್ತುಂಟು. ನಾನು ಇಲ್ಲಿ ಈ ಮಸೀದಿಗೆ ಬರದೇ ಇದ್ದರೂ ಕೂಡ ಬೇರೆ ಮಸೀದಿಗೆ ಹೋಗಿ ನೋಡಿದ್ದು ಉಂಟು. ಹಾಗಾಗಿ ನನಗೆ ಬರುವಾಗ ಏನು ಡೌಟ್ ಇಲ್ಲ ಆಯಿತು. ಆದರೆ ಒಳಗೆ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ ಇಲ್ಲಿ ಭೇದ ಭಾವ ಅನ್ನೋದು ಇಲ್ಲ, ಭೇದ ಭಾವ ಅಲ್ಲಿ ಇರುವುದಿಲ್ಲ. ಮತ್ತು ಇಲ್ಲಿ ನೋಡಿದರೆ ನಾವು ನಮಾಜ್ ಮಾಡುವುದನ್ನು ಕೂಡ ನನಗೆ ನೋಡಬೇಕಿತ್ತು. ಅದಕ್ಕಾಗಿ ನಾನು ನೋಡುವಾಗ ಇಲ್ಲಿ ಯಾವುದೇ ಭೇದ ಇಲ್ಲ. ಈಗ ನಾವು ಇಲ್ಲಿ ಕೂತು ಪ್ರಾರ್ಥನೆ ಮಾಡದೇ ಇದ್ದರೂ ಕೂಡ ಇವರು ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ, ನೆಮ್ಮದಿ, ಒಂದು ಖುಷಿ, ಒಂದು ಪ್ರತಿಯೊಂದು ಕೂಡ ಆಯಿತು. ಯಾಕೆಂತ ಹೇಳಿದರೆ ಅಂಥದ್ದು ಯಾವುದೂ ಇಲ್ಲ. ಯಾರು ಹಿರಿಯರು ಕಿರಿಯರು, ಹಣವಂತರು ಕೆಳಗಿನವರು ಅನ್ನುವ ಭೇದ ಭಾವ ಇಲ್ಲಿಲ್ಲ. ಅದು ನನಗೆ ತುಂಬ ಖುಷಿಯಾಯಿತು. ಕುದ್ರೋಳಿ ಜಾಮಿಯಾ ಮಸೀದಿ ನಾವೆಲ್ಲ ನಮ್ಮ ತಂಡದವರು ಒಂದು ಭಾವನೆಯನ್ನೆಲ್ಲ ಇಟ್ಕೊಂಡು ಎಲ್ಲ ನಮ್ಮೊಂದು ಹೇಳಿಕೆ ಪ್ರಕಾರ ನಾವಿಲ್ಲೆಲ್ಲ ಬಂದಿದ್ದೇವೆ. ಭಾರಿ ಸಂತೋಷವಾಯಿತು. ಇದು ಒಂದು ಎಲ್ಲ ನಮ್ಮ ಇದಕ್ಕೊಂದು ಇಂಪಾರ್ಟೆಂಟ್ ಪರ್ಸೆಂಟ್ ಅಗತ್ಯ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇದೊಂದು ಮಾದರಿ. ನಮಗೊಂದು ಶಾಂತಿ ಬೇಕು, ಪ್ರೀತಿ ಬೇಕು. ಆ ಒಂದು ಸಂದೇಶ ಇಲ್ಲಿ ನಾವು ಕೇಳಿ ಖುಷಿಯಾಯಿತು. ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಒಂದು ಮಾದರಿಯ ನಮ್ಮ ಜಿಲ್ಲೆಯಾಗಿ ಮೆರೆಯಬೇಕಂತ ಹೇಳಿ ಎರಡು ಮಾತು. ಇಲ್ಲ ಇದು ಎಲ್ಲ ಕಡೆ ಬೇಕು. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈಗ ಇದು ಪರಿಸ್ಥಿತಿ ಅಂದರೆ ಅದು ರಾಜಕೀಯದಿಂದ ಅದು ಏನಂತ ಗೊತ್ತಿಲ್ಲ. ಅಂತೂ ಒಟ್ಟರೆ ಪರಿಸ್ಥಿತಿ ಭಾರಿ ಒಂದು ವ್ಯವಹಾರದ ಆಗಲಿ ದೃಷ್ಟಿಯಾಗಲಿ ಅಲ್ಲ, ಜನರು ಓಡಾಡೋ ದೃಷ್ಟಿಯಾಗಲಿ ಭಾರಿ ಕಷ್ಟ. ಇದೆಲ್ಲ ನಾವು ಈ ಥರವೆಲ್ಲ ನಾವು ಒಟ್ಟು ಸೇರಿ ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರವನ್ನು ಒಂದು ಒಳ್ಳೆ ಮಾದರಿಯನ್ನಾಗಿ ಮಾಡಬೇಕು. ಮಸೀದಿ ಜೋಡುಪಳ್ಳಿ ಕುದ್ರೋಳಿ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಧರ್ಮಗಳ ಪ್ರತಿನಿಧಿಗಳನ್ನು ಕರೆದು ಮಸೀದಿ ದರ್ಶನ ಮಾಡಿದರು. ಮಸೀದಿ ದರ್ಶನದಿಂದ
ಇದು ಪ್ರೀತಿ ಭಾವ. ಎಲ್ಲ ಧರ್ಮಗಳಲ್ಲಿ ಒಂದು ಪ್ರೀತಿ, ಎಲ್ಲ ಧರ್ಮಗಳ ವಿಷಯ ಆ್ಯಕ್ಚುಲಿ ಮೇನ್ ರೀಸನ್ ಈಸ್ ಪ್ರೀತಿಯನ್ನು ಹರಡಬೇಕು, ಸೌಹಾರ್ದವನ್ನು ಮಾಡಬೇಕು. ಇದು ಒಳ್ಳೆಯ ರೀತಿ, ಇದು ಒಳ್ಳೆಯ ಸುಸಂದರ್ಭ. ಯಾಕೆಂದರೆ ನಾವು ಮನುಷ್ಯರು ಬುದ್ಧಿ ಇದೆ ನಮಗೆ. ಆ ಬುದ್ಧಿಯಿಂದ ನಾವು ಬೇರೆ ಧರ್ಮಗಳನ್ನು ಟೀಕಿಸಬಾರದು. ಒಂದು ವೇಳೆ ಯಾರಾದರೂ ಅಜ್ಞಾನದಿಂದ ಮಾತನಾಡಿದರೆ ಅವರನ್ನು ದ್ವೇಷಿಸಬಾರದು. ಆ ಪ್ರೀತಿಯಿಂದ ನೋಡಬೇಕು. ಖಾಲಿ ದೇವರಿಗೆ ನಾವು ಪ್ರೇಯರ್ ಮಾಡಬೇಕು, ಅವರಿಗೆ ಬುದ್ಧಿ ಕೊಡು, ಅವರು ಅಜ್ಞಾನದಿಂದ ಮಾಡಿದ್ದಾರೆ, ಬುದ್ಧಿ ಕೊಡು, ಅಷ್ಟೇ. ಆದ್ದರಿಂದ ಈ ಕುದ್ರೋಳಿ ಜಾಮಿಯಾ ಮಸೀದಿ ಈ ಸಂದರ್ಭ ಮಾಡಿದ್ದಾರೆ. ಎಲ್ಲ ಧರ್ಮದಗಳನ್ನು ಸಿಕ್ಕಿ ಎಲ್ಲ ಧರ್ಮಗಳ ವಿಷಯ ಏನು ಅಂತ ಅರ್ಥ ಮಾಡಿ ಆ ಪ್ರೀತಿಯನ್ನು ಹಬ್ಬಿದರೆ ಲೋಕದಲ್ಲಿ ಶಾಂತಿ ಹರಡುತ್ತೆ. ನಾವು ಮುಂದಿನ ಜನಕ್ಕೆ ಒಂದು ಪೀಳಿಗೆಯನ್ನು ಒಂದು ಗ್ರೌಂಡ್ ಮಾಡಿಕೊಡಬೇಕು. ಎಲ್ಲರೂ ದುಃಖದಿಂದ ಇದ್ದಾರೆ, ಜಗತ್ತಿನಲ್ಲಿ ಎಲ್ಲರೂ ದುಃಖದಿಂದ ಇದ್ದಾರೆ. ಆದರೆ ಆ ಪ್ರೀತಿ ಭಾವವನ್ನು ಹರಡಿ ನಮ್ಮ ಧರ್ಮವನ್ನು ನಾವು ಬೇರೆ ಧರ್ಮವನ್ನು ಟೀಕಿಸದೆ ಎಲ್ಲ ಧರ್ಮವು ಒಂದೇ ಎಂದು ಹೇಳಿ ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್, ಎಲ್ಲರಿಗೂ ಬುದ್ಧಿಯನ್ನು ಕೊಡು, ಜ್ಞಾನವನ್ನು ಕೊಡು, ಪ್ರೀತಿ ಸೌಹಾರ್ದದಿಂದ ನಡೆಸಲಿ ಎಂದು ಹೇಳುತ್ತಾ ಇಂತಹ ವಿಚಾರಧಾರೆಗಳು ಎವ್ರಿ ಕ್ವಾರ್ಟರ್ ಎಲ್ಲ ಮಂದಿರಗಳಲ್ಲಿ, ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಚರ್ಚ್ಗಳಲ್ಲಿ, ಎಲ್ಲ ಗುರುದ್ವಾರಗಳಲ್ಲಿ, ಎಲ್ಲ ಜೈನ ಮಂದಿರಗಳಲ್ಲಿ ಹರಡಲಿ. 4 ಲಕ್ಷ ವರ್ಷಗಳು ಇವೆ ಈ ಕಲಿಯುಗದಲ್ಲಿ. ಆ 4 ಲಕ್ಷ ವರ್ಷಗಳು ಒಳ್ಳೆಯ ರೀತಿಯಿಂದ ಹರಡಲಿ, ಶಾಂತಿ ಸಹ ಹರಡಲಿ ಎಂದು ಹೇಳುತ್ತಾ ಶ್ರೀ ಲೋಕೇಶ್ ದುಬಾಯ್ UAE ಮಗುವೀರ ಸಂಘದ ಅಧ್ಯಕ್ಷ ಅಷ್ಟು ಹೇಳಿ ನನಗೆ ಈ ಆಪರ್ಚುನಿಟಿ ಕೊಟ್ಟದ್ದಕ್ಕೆ ಜಾಮಿಯಾ ಮಸೀದ್ ಆಡಳಿತ ಮಂಡಳಿಗೆ ನಾನು ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ ಓಂ ನಮಃ ಶಿವಾಯ, ಹರೇ ಕೃಷ್ಣ ಹೇಳುತ್ತಾ ಥ್ಯಾಂಕ್ ಯು ವೆರಿ ಮಚ್. ಮಂಗಳೂರಿನ ಕುದ್ರೋಳಿ ಎಂಬ ಈ ಸ್ಥಳದಲ್ಲಿ ಜಾಮಿಯಾ ಮಸೀದಿ ಅಂತ 2013ರಲ್ಲಿ ಇದು ಹೊಸದಾಗಿ ಸ್ಥಾಪನೆ, ಅಂದರೆ ತುಂಬ ರಿನಿವೇಷನ್ ಆಯಿತು. ಇದರ ಮೊದಲು ಚಿಕ್ಕ 2 ಪುಟ್ಟ ಒಂದು ಮಸೀದಿ ಇದ್ದ ಸ್ಥಳ ಇದು. ಈಗ ಬಹಳ ದೊಡ್ಡದಾಗಿ ವಿಶಾಲವಾಗಿ ಇದನ್ನು ಮಾಡಲಾಗಿದೆ. ಮತ್ತೇನೆಂದರೆ ಬಹಳಷ್ಟು ಜನರಿಗೆ ಮಸೀದಿ ಅಂದರೆ ಏನು, ಮಸೀದಿ ಒಳಗೆ ಏನಿದೆ, ಎಂತ ಮಾಡ್ತಾರೆ, ಇದೆಲ್ಲ ಕುತೂಹಲ ಖಂಡಿತ ಇರ್ತದೆ. ಆದ್ದರಿಂದ ನಾವು ಜಮಾತ್ ಇಸ್ಲಾಂ ಹಿಂದ್ ನಮ್ಮ ಈ ಸಂಘಟನೆಯು ದೇಶಾದ್ಯಂತ ಇದು ಮಸೀದಿಯನ್ನು ನೋಡಬನ್ನಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಕರಾವಳಿಯಲ್ಲಿ ಇದು ಮೊದಲ ಬಾರಿಗೆ ಬಹಳ ಚೆನ್ನಾಗಿ ಇವತ್ತಿನ ದಿನ ಬಹಳಷ್ಟು ನಮ್ಮ ದೇಶ ಬಾಂಧವರು ಇಲ್ಲಿ ಮಸೀದಿಗೆ ಬಂದರು. ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ, ಮಸೀದಿ ಒಳಗೆ ಏನಿದೆ, ಮತ್ತು ಧರ್ಮಪೀಠ ಅಂದರೆ ಏನು, ಮತ್ತು ಅಜಾನ್ ಕೊಡೋದು ಹೇಗೆ, ಇದನ್ನೆಲ್ಲವನ್ನು ಇಲ್ಲಿ ನೋಡಿದ್ದಾರೆ ನಮ್ಮ ದೇಶ ಬಾಂಧವರು. ಮತ್ತು ಇದು ನಿಜವಾಗಿ ಹೇಳಬೇಕಾದ್ರೆ ಒಂದು ತೆರೆದ ಬಾಗಿಲು. ಇವತ್ತು ಎಲ್ಲರೂ ಯಾರಿಗೂ ಕೂಡ ಇಲ್ಲಿ ಬಂದು ನಮ್ಮ ಮಸೀದಿಯನ್ನು ನೋಡಬಹುದು, ಇದರ ಒಳಗೆ ಏನಿದೆ ನೋಡಬಹುದು. ಇದರೊಂದು ಸೌಹಾರ್ದತೆಗೆ ಒಂದು ದಾರಿ ಕೂಡ, ಹಾಗೂ ಏನಾದರೂ ಒಂದು ತಪ್ಪು ಭಾವನೆ ಇದ್ದರೆ ಅದನ್ನು ನಿವಾರಿಸುವಂತಹ ಒಂದು ಒಳ್ಳೆಯ ಒಂದು ಪ್ರಯತ್ನ. ಅದರಿಂದ ನಾವು ಎಲ್ಲ ಧರ್ಮದವರು ಪರಸ್ಪರ ಅರಿತುಕೊಂಡು ಬಾಳಬೇಕು. ಪರಸ್ಪರ ಆರಾಧನಾಲಯಕ್ಕೆ, ದೇವಾಲಯಕ್ಕೆ ನಾವು ವಿಸಿಟ್ ಕೊಡಬೇಕು, ನಾವು ನೋಡಬೇಕು. ಇಂಥ ಒಂದು ಇದನ್ನು ಇಲ್ಲಿ ಮಾಡಲಾಗಿದೆ. ಇಷ್ಟು ನಮಗೆ ಬಹಳ ಒಂದು ಸಂತೋಷದ ಒಂದು ದಿನ. ಇವತ್ತು ತುಂಬ ಜನ ಇಲ್ಲಿ ಆಗಮಿಸಿ ದೇಶ ಬಾಂಧವರು ಇದನ್ನು ನೋಡಿದ್ದಾರೆ. ಎಷ್ಟು ವರ್ಷದಲ್ಲಿ ನಾನು ಇದೇ ರೋಡಲ್ಲಿ ಹೋಗ್ತಿದ್ದೆ. ಈ ಮಸೀದಿಯಲ್ಲಿ ಎಂತ ನಮಗೆ ಏನು ಗೊತ್ತಿರಲಿಲ್ಲ, ಖಾಲಿ ಒಂದು ಬಂದಿತ್ತು, ಏನಿರಲಿಲ್ಲ. ಫಸ್ಟ್ ಟೈಮ್ ನಾವೊಂದು ಇದರ ಒಳಗೆ ಬರುವ ಒಂದು ಅವಕಾಶ ಸಿಕ್ಕಿದ್ದು. ಹಾಗೆ ನಮಗೆ ತುಂಬ ಖುಷಿ ಆಯಿತು. ಆ ಒಂದು ಮನಸ್ಸಲ್ಲಿದ್ದ ಒಂದು ಆ ಡಿಸ್ಟೆನ್ಸ್ ಉಂಟಲ್ಲ, ಅದೊಂದು ಕ್ಲಿಯರ್ ಆಯಿತು ನಮಗೆ. ಇದೊಂದು ವಿಶೇಷ, ಮತ್ತು ಇಂಥದ್ದು ತುಂಬ ಆಗಬೇಕು. ಎಲ್ಲ ಜಾತಿಯವರು ಸೇರಿ ಇಂಥದ್ದೊಂದು ಅವಕಾಶ ಕೊಡಬೇಕು ಬೇರೆ ಜಾತಿಗೆ. ನಾವು ದೂರ ಆಗೋದಲ್ಲ, ನಾವು ಹತ್ತಿರ ಆಗಬೇಕು. ಇಂಥದ್ದೊಂದು ಪ್ರೋಗ್ರಾಮ್ ಮಾಡಿದರೆ ಇಂಥೊಂದು ಅವಕಾಶ ಸಿಗ್ತದೆ ಆಗಲಿಕ್ಕೆ. ಅಲ್ಲಿ ಅಲ್ಲಿ ಸಹ ಗ್ರ್ಯಾಂಡ್ ಮಾಸ್ಕ್ ಇತ್ತು, ಅಲ್ಲಿ ಯಾವಾಗಲೂ ಹೋಗ್ಬೋದಿತ್ತು. ಅಲ್ಲಿ ಇಂಥದ್ದೊಂದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ನಮಗೆ. ನಾವು ಅಲ್ಲಿದ್ದು ಗ್ರ್ಯಾಂಡ್ ಮಾಸ್ಕ್, ನಾನು ಬಾರಿನಲ್ಲಿದ್ದೆ, ಅಲ್ಲಿಗೆ ಯಾವಾಗಲೂ ವಿಸಿಟರ್ಸಿಗೆ ಒಂದು ಚಾನ್ಸ್ ಇತ್ತು ಬರಲಿಕ್ಕೆ. ಹಾಗೆ
ಇದು ಒಂದು ದೊಡ್ಡ ಆಪರ್ಚುನಿಟಿ ಎಲ್ಲರಿಗೆ, ಒಂದು ಬಂದು ಆ ಒಂದು ಡಿಸ್ಟೆನ್ಸ್ ಉಂಟಲ್ಲ ಅದೊಂದು ಹತ್ತಿರ ಬರುವ ಒಂದು ಅವಕಾಶ ಸಿಕ್ಕಿದೆ. ಅದೇ ಸಂಶಯ ಅಂದರೆ ನಾವು ಮಾತಾಡಲಿಕ್ಕೆ ನಾವು ಹೇಳ್ಬೋದು ನಮಗೇನು ಸಂಶಯ ಇಲ್ಲ ಈಗ, ಆದರೆ ನಾವು ಇಡೀ ದೇಶದಲ್ಲಿ ಅಲ್ಲ ಹೊರ ದೇಶದಲ್ಲಿ ಸಹ ನೋಡುವಾಗ ಹಿಂದೂ ಮುಸ್ಲಿಮ್ ಇದೊಂದು ಡಿಸ್ಟೆನ್ಸ್ ಉಂಟು, ಒಂದು ಹೆದರಿಕೆ ಉಂಟು ಹಿಂದೂಗಳಿಗೆ. ಅವರ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಅವರು ಪಾಪ್ಯುಲೇಷನ್ ಜಾಸ್ತಿ ಆಗೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲಿ ನಮಗೆ ಒಂದು ಒಬ್ಬರ ಮೇಲೆ ಡೌಟ್ ಇಲ್ಲ, ಒಬ್ಬರ ಮೇಲೆ ಒಂದು ಯಾವ ಒಂದು ದ್ವೇಷ ಇಲ್ಲ ಅಂತ ಒಂದು ಅವಕಾಶ ಬರುವಾಗ ಯಾವುದು ಪ್ರಾಬ್ಲಮ್ ಇಲ್ಲ. ಇದೊಂದು ಚಿಕ್ಕ ಸ್ಟೆಪ್, ಇವರು ತೆಗೆದ ಒಂದು ಚಿಕ್ಕ ಸ್ಟೆಪ್. ಇದೇನು ಜಾಸ್ತಿ ಎಲ್ಲರೂ ಇದನ್ನು ಎಕ್ಸೆಪ್ಟ್ ಮಾಡಿ ಬೇರೆ ಇನ್ನೂ ಇಂಥದ್ದು ಪ್ರೋಗ್ರಾಮ್ ತುಂಬ ನಡಿಬೇಕು, ಆಗ ಕಂಪ್ಲೀಟ್ ಸರಿ ಆಗ್ತದೆ. ಅಮೂಲ್ಯವಾದ ಜನ ಮೆಚ್ಚುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಾಗ್ಯ ನನಗೆ ಸಿಕ್ಕಿತು. ಜಮಾತೆ ಇನ್ ಇಸ್ಲಾಂ, ಜಾಮಿಯಾ ಮಸ್ಜಿದ್ ಕುದ್ರೋಳಿ ಇವರೆಲ್ಲರೂ ಸೇರಿಕೊಂಡು ಒಂದು ನಮಾಜ್ ಮತ್ತು ನಮ್ಮ ಮಸ್ಜಿದ್ ದರ್ಶನ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ಸಮಾಜದೊಳಗೆ ಸಾಮರಸ್ಯವನ್ನು ಬೆಳೆಸುವುದು, ಅಲ್ಲಿ ಸದೃಢತೆಯನ್ನು ಬೆಳೆಸುವುದು, ನಿರ್ಭಯತೆಯನ್ನು ಬೆಳೆಸುವುದು, ಒಂದು ಸುಖಿ ಸಮೃದ್ಧ ಸಮಾಜವನ್ನು ನಿರ್ಮಿಸುವುದು. ಒಬ್ಬರೊಬ್ಬರೊಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಂತೆ ನಮ್ಮ ಧರ್ಮ ಆಚಾರ ವಿಚಾರಗಳ ಬಗ್ಗೆ ಪರಸ್ಪರ ತಿಳುವಳಿಕೆ ಮೂಡಿ ಬಂದರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಐಕ್ಯಮತ್ಯದಿಂದ ಇದ್ದುಕೊಂಡು ಒಂದು ಸುದೃಢ ಸುಖಿ ಸಮೃದ್ಧ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗ್ತದೆ ಎಂದು ತಿಳಿದುಕೊಂಡು ಅಧ್ಯಯನ ಮಾಡಿ ಜಮಾತೆ ಇನ್ ಇಸ್ಲಾಂ ಮತ್ತು ಜಾಮಿಯಾ ಮಸ್ಜಿದ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮವಾಗಿ ಬೆಳೆಯಲಿ, ದೇಶಕ್ಕೆ ಮಾದರಿಯಾಗಲಿ, ದೇಶದ ಸಮಸ್ತ ಜನತೆಯನ್ನು ಒಂದುಗೂಡಿಸುವ ಒಂದು ವೇದಿಕೆಯಾಗಲಿ ಎಂದು ಕೇಳಿಕೊಂಡು ನನಗೂ ಸಹ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ.